ನಮಸ್ತೆ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಲವೇ ಕ್ಷಣದಲ್ಲಿ ಬಾಗಲಕೋಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಲಿದ್ದು ಬೆಂಗಳೂರಿನಿಂದ ಬೆಳಗಾವಿಗೆ ವಿಮಾನದಲ್ಲಿ ಬರ್ತಾರೆ. ಆ ನಂತರ ಬಾಗಲಕೋಟೆಗೆ ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಬೆಳಗಾವಿಗೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ಬಾಗಲಕೋಟೆಗೆ ಅಮಿತ್ ಶಾ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬಂದು ಆ ನಂತರ ಬಾಗಲಕೋಟೆಗೆ ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಬಾಗಲಕೋಟೆಯಲ್ಲಿ ನಿರಾಣಿ ಕಂಪನಿಯ ಕಾರ್ಯಕ್ರಮ ಇದೆ. ಎಥೆನಾಲ್ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ಇರುವಂತಹ ಹಿನ್ನೆಲೆಯಲ್ಲಿ ನಿರಾಣಿ ಒಡೆತನದ ಎಥೆನಾಲ್ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ ಬಿಜೆಪಿಯ ಚಾಣಕ್ಯ ಆಗಿರುವಂತಹ ಅಮಿತ್ ಶಾ ಅವರು. ಇನ್ನು ಅಮಿತ್ ಶಾ ಅವರ ಸ್ವಾಗತಕ್ಕೆ ನಾಯಕರು ಸಜ್ಜಾಗಿದ್ದಾರೆ. ಜೊತೆಗೆ ಪೊಲೀಸರು ಭಾರಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಈಗ ಇವತ್ತು ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಇದೆ, ಬೆಳಗಾವಿಯಲ್ಲಿ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಈಗ ಬೆಂಗಳೂರಿನಿಂದ ಅವರು ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಯಿಂದ ನೇರವಾಗಿ ಅವರು ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆಗೆ ಬರ್ತಾರೆ. ಬಾಗಲಕೋಟೆಯಲ್ಲಿ ನಿರಾಣಿ ಅವರ ಒಂದು ಕಂಪನಿ ಅಂದ್ರೆ ಒಡೆತನದ ಕಂಪನಿಯ ಶಂಕುಸ್ಥಾಪನೆ ಕೂಡ ನೆರವೇರಿದೆ. ಎಥೆನಾಲ್ ಉತ್ಪಾದನಾ ಘಟಕದ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಲಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮಾಡ್ತಾ ಇರೋದು, ಶಂಕುಸ್ಥಾಪನೆ ನೆರವೇರಿಸ್ತಾ ಇರೋದು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಸೊ ಅವರ ಈಗ ಆಗಮನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಅವರ ವೆಲ್ಕಮ್ಗಾಗಿ ಭರ್ಜರಿ ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಪೊಲೀಸರು ಅಮಿತ್ ಶಾ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ, ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರೆಲ್ಲರನ್ನ ಕೂಡ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ನಿರಾಣಿ ಅವರ ಪೇರೆಂಟ್ಸ್ ಕೂಡ ಒಳಗೆ ಬಿಡೋದಕ್ಕೆ ಅವರು ಬಿಡಲಿಲ್ಲ. ಅಂದರೆ ಯಾರ್ಯಾರಿಗೆ ಅವಕಾಶ ಇದೆ ಅನ್ನೋದನ್ನ ನೋಡ್ಕೊಂಡು ಪೊಲೀಸರು ಬಿಡ್ತಾರೆ. ಆ ನಂತರ ನಿರಾಣಿ ಅವರು ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಆನಂತರ ಪೊಲೀಸರು ಅವರ ಪೇರೆಂಟ್ಸ್ ಅನ್ನ ಒಳಗೆ ಬಿಟ್ಟಿದ್ದಾರೆ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಅತಿಥಿ ಗಣ್ಯರನ್ನ, ನೆರೆದಿರುವ ನಿಮ್ಮೆಲ್ಲರನ್ನ, ಮಾಧ್ಯಮದ ಮಿತ್ರರನ್ನ ಬಹಳ ಪ್ರೀತಿಯಿಂದ ನಲ್ಮೆಯಿಂದ ಸ್ವಾಗತಿಸಿದ ನಮ್ಮ ಸಂಘದ ಒಬ್ಬರಾದ ಶ್ರೀಯುತ ಹನುಮಂತ್ ನಿರಾಣಿ ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು. ಆದರೆ ಆ ಮೇಟಿ ವಿದ್ಯೆ ಬಲ್ಲವನ ಬೆನ್ನು ತಟ್ಟುವವನೊಬ್ಬ ಬೇಕಾಗಿದ್ದಾನೆ. ಅಂಥ ಅದ್ಭುತ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದೆ. ಕಳೆದ 3 ದಶಕಗಳಿಂದ ಕೃಷಿ ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸುವುದರೊಂದಿಗೆ ಕರ್ನಾಟಕದ ಕಬ್ಬು ಬೆಳೆಗಾರರ ಆರ್ಥಿಕ ವಿಕಾಸಕ್ಕೆ ಪರೋಕ್ಷವಾಗಿ ಮುರುಗೇಶ್ ನಿರಾಣಿ ಮತ್ತು ಅವರ ಗ್ರೂಪ್ ಆಫ್ ಕಂಪನೀಸ್ ಬಹಳ ಶ್ರಮಿಸ್ತಾ ಇದೆ, ದುಡಿತಾ ಇದೆ. ಅದರ ಪ್ರತಿಫಲವಾಗಿಯೋ ಅದಕ್ಕೆ ಸಾಕ್ಷಿಯಾಗಿಯೋ ಇವತ್ತು ನೆರೆತಿರುವ ಈ ಕಾರ್ಯಕ್ರಮವೇ ಒಂದು ಜ್ವಲಂತ ನಿದರ್ಶನ ಅಂತ ಹೇಳಬೇಕು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ತಮ್ಮ ಸ್ವಾಗತ ನುಡಿಗಳಲ್ಲಿ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚಾದಲ್ಲಿ ಜೋಡಿ ಎತ್ತುಗಳಾಗಿ ದುಡಿದ್ರು ಇವರಿಬ್ರು ಅಂತ. ಒಬ್ರು ಮಲೆನಾಡಿನಲ್ಲಿ ದುಡಿದ್ರೆ ಒಬ್ರು ಬಯಲ್ಸೀಮೆಯಲ್ಲಿ ದುಡಿದ್ರು. ಆ ಮಲೆನಾಡಿನ ಗಂಡುಗಲಿ ಶ್ರೀಯುತ ಸಿ.ಟಿ. ರವಿ ಅವರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. बोलो भारत माता की. इष्टेना दम्मु. भारत माता की, भारत माता की, भारत माता की. ನಿರಾಣಿ ಗ್ರೂಪ್ ಆಫ್ ಕಂಪನೀಸ್ನ ವತಿಯಿಂದ ಆಯೋಜನೆ ಮಾಡಿರತಕ್ಕಂಥ ವಿವಿಧ ಶಂಕುಸ್ಥಾಪನಾ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಸಚಿವರಾದ ಮಿತ್ರರಾದ ಬಸವರಾಜ ಬೊಮ್ಮಾಯಿ ಅವರೇ, ಶಶಿಕಲಾ ಅಕ್ಕ ಅವರೇ, ಬಿ.ಸಿ. ಪಾಟೀಲ್ ಅವರೇ, ಶಂಕರ್ ಅವರೇ, ಸಂಸದರಾದ ಶ್ರೀ ಜಿಗ್ಜಿಣಗಿ ಸಾಹೇಬರೇ, ಸಿದ್ದೇಶಣ್ಣ ಅವರೇ,
ಗದ್ದಿಗೌಡ್ರೆ, ಕರಡಿ ಸಂಗಣ್ಣವರೇ, ಜೊಲ್ಲೆ ಅವರೇ, ಶಾಸಕ ಮಿತ್ರರಾದ ಬೆಳ್ಳಿ ಪ್ರಕಾಶ್ ಅವರೇ, ಎಸ್ ನಡಹಳ್ಳಿ ಅವರೇ, ಹಾಗೆಯೇ ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂಥ ಶಾಸಕ ಮಿತ್ರರಾದ ಕೌಲ್ ಅವರೇ, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಸಚಿವರಾದ ಮಿತ್ರರಾದ ನಿರಾಣಿಯವರೇ, ಹಿರಿಯರಾದ ರುದ್ರಪ್ಪ ನಿರಾಣಿಯವರೇ, ಇಲ್ಲಿ ಇಷ್ಟು ಅಪಾರ ಪ್ರಮಾಣದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ನಮ್ಮದು ನಿರಾಣಿಯವರದು ಒಂದು 23-24 ವರ್ಷಗಳ ಪಕ್ಷದೊಂದಿಗಿನ ಸಂಬಂಧ. ಆ ಸಂಬಂಧ ವಿಶ್ವಾಸವಾಗಿ, ಸ್ನೇಹವಾಗಿ ಇಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ಎಳ್ಕೊಂಡು ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮ ನಿರೂಪಕರು ರಮ್ಯಾ ವಸಿಷ್ಠ ಅವರು ಒಂದು ಮಾತು ಹೇಳ್ತಾ ಇದ್ರು, ಪಕ್ಷದಲ್ಲಿ ಜೋಡೆತ್ತಿನಂತೆ ದುಡಿದವರು ಅಂತ ಹೇಳಿ. 3 in 1 ಅಂತ ಯಾರಾದರೂ ಇದ್ರೆ ಅದು ನಿರಾಣಿ. ನಾನು ಬರೀ ಪಕ್ಷದ ಕಾರ್ಯಕರ್ತ ಮಾತ್ರ. ಕೃಷಿ ಕುಟುಂಬದಿಂದ ಬಂದು ಕೃಷಿ ಕುಟುಂಬವನ್ನೇ ಕೈಗಾರಿಕಾ ಕುಟುಂಬವನ್ನಾಗಿ ಪರಿವರ್ತಿಸಿ ರಾಜಕೀಯದಲ್ಲೂ ಯಶಸ್ಸನ್ನು ಕಂಡು 3 ಬಾರಿ ಶಾಸಕನಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಲ್ಲಿ